ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು, ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನನ್ನ ಗುರುಗಳಿಗೆ ಸಂಬಂಧಪಟ್ಟ ಅಂದರೆ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರಿಗೆ ಸಂಬಂಧಪಟ್ಟ ಒಂದು ಸತ್ಯಕಥೆನ ಹೇಳ್ತಾ ಇದ್ದೀನಿ. ರವಿ ಸರ್ ಅವರ ಚಿತ್ರಜೀವನದಲ್ಲಿ ಸಾಕಷ್ಟು ಚಿತ್ರಗಳು ಮೈಲಿಗಲ್ಲುಗಳಾಗಿವೆ, ಸಾಕಷ್ಟು ಚಿತ್ರಗಳು ದಾಖಲೆಗಳನ್ನ ಮಾಡಿದೆ. ಆದರೆ ರವಿ ಸರ್ ಅಂದ ತಕ್ಷಣ ಸರ್ವೇ ಸಾಮಾನ್ಯವಾಗಿ ಅವರ ಅಭಿಮಾನಿಗಳಿಗಾಗಲಿ ಇಲ್ಲ ಪ್ರೇಕ್ಷಕರಲ್ಲಾಗಲಿ ಮೊದಲು ಜ್ಞಾಪಕ ಬರುವಂಥ ಒಂದು ಚಿತ್ರ ಪ್ರೇಮಲೋಕ. ಪ್ರೇಮಲೋಕನ ಯಾರು ಮರೆಯೋಕ್ಕಾಗತ್ತೆ, ಯಾರು ಮರೀತಾರೆ ಹೇಳಿ? ಈ ವಿಷಯಕ್ಕೆ ಬರೋದಾದರೆ, ಪ್ರೇಮಲೋಕ ಅನ್ನೋ ಟೈಟ್ಲು ಹೇಗೆ ಬಂತು, ಪ್ರೇಮಲೋಕ ಅನ್ನೋ ಟೈಟ್ಲು ಸಿಕ್ಕಿದ ಹೇಗೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ರವಿ ಸರ್ ಅವ್ರದ್ದು ಈಶ್ವರಿ ಪಿಕ್ಚರ್ಸು ಗಾಂಧಿನಗರದಲ್ಲಿತ್ತು. ಅವರ ಈಶ್ವರಿ ಪಿಕ್ಚರ್ಸ್ ಪಕ್ಕದಲ್ಲೇ ನಮ್ಮ KCN ಮೂವೀಸ್ ಇತ್ತು. ನಮ್ಮ KCN ಗೌಡ್ರು, KCN ಚಂದ್ರಶೇಖರ್ ಅವರು, KCN ಮೋಹನ್ ಅವರು, ಇವ್ರದ್ದು. ರವಿ ಸರು ಹೆಚ್ಚಾಗಿ ಅಂದರೆ ಅವರು ಈಶ್ವರಿ ಆಫೀಸಿಗೆ ಬಂದಾಗ ಹೆಚ್ಚಿನ ಕಾಲ ಅವರ KCN ಆಫೀಸ್ನಲ್ಲೇ ತುಂಬ ಹೊತ್ತು ಕಾಲ ಕಳೆಯೋರಂತೆ. ಇನ್ಫ್ಯಾಕ್ಟ್ ಅಲ್ಲಿ KCN ಗೌಡ್ರಾಗಲಿ ಅಥವಾ KCN ಚಂದ್ರು ಅವ್ರಿಗಾಗಲಿ ರವಿ ಸರ್ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತಂದರೆ, ಆ ಬಾಸ್ ಚೇಂಬರ್ ಏನಿದೆ ಅಥವಾ ಬಾಸ್ ಸೀಟ್ ಏನಿದೆ ಅಲ್ಲೇ ರವಿ ಸರ್ನ ಕೂರಿಸೋರಂತೆ. ಹೀಗೆ ಒಂದು ಸತಿ ಅವರ ಆಫೀಸ್ನಲ್ಲಿ ಅಲ್ಲಿ ಕೂರಿಸಿರ್ಬೇಕಾದ್ರೆ ಸೋಮು ಅಂತ ಒಬ್ಬರು ನಿರ್ದೇಶಕರು ಅವ್ರು ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ರವಿ ಸರ್ ಹತ್ರ, ರವಿ 2 ಟೈಟ್ಲು ನಾನು ಅಂದ್ಕೊಂಡಿದ್ದೀನಿ, ಯಾವ್ದು ಚೆನ್ನಾಗಿದೆ ಹೇಳಿ, 2 ರಿಜಿಸ್ಟರ್ ಮಾಡಿಸ್ಬೇಕು ಅಂತಿದ್ದೀನಿ, ನೀವು ಯಾವ್ದು ಹೇಳ್ತೀರಾ ಅದನ್ನು ಮಾಡಿಸ್ತೀನಿ. ಹೇಳಿ ಯಾವುದು? ಒಂದು ನಾನಿನ್ನ ಪ್ರೀತಿಸುವೆ, ಇನ್ನೊಂದು ಪ್ರೇಮಲೋಕ. ಪ್ರೇಮಲೋಕ ಚೆನ್ನಾಗಿದೆ ಅಂತ ರವಿ ಸರ್ ಹೇಳಿದ್ರಂತೆ. ಅದಕ್ಕೆ ಪ್ರೇಮಲೋಕ ಚೆನ್ನಾಗಿದೆ, ಹಂಗಾರೆ ನಾನು ನಾನಿನ್ನ ಪ್ರೀತಿಸುವೆ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಸೋಮು ಅನ್ನೋ ನಿರ್ದೇಶಕರು ಹೋಗಿ ನಾನಿನ್ನ ಪ್ರೀತಿಸುವೆ ಅನ್ನೋ ಒಂದು ಟೈಟ್ಲನ್ನ ರಿಜಿಸ್ಟರ್ ಮಾಡಿಸಿದರೆ ಮುಂದಕ್ಕೆ ಅದು ಸಿನಿಮಾನೂ ಆಗುತ್ತೆ. ಆ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ, ಭವ್ಯಾ ಮೇಡಮ್ ಅವರು ಹಾಗೂ ರವಿ ಸರು ಒಟ್ಟಾಗಿ ನಡೆಸಿದಂಥ ಚಿತ್ರ. ಅದನ್ನು ಸೋಮು ಸರೇ ಡೈರೆಕ್ಟ್ ಮಾಡಿದರು. ಪ್ರೇಮಲೋಕ ಅನ್ನೋ ಟೈಟ್ಲು ರವಿ ಸರ್ಗೆ ಏನು ಇಷ್ಟ ಆಗಿತ್ತು ಅದನ್ನು ಈಶ್ವರಿ ಬ್ಯಾನರ್ನಲ್ಲಿ ರವಿ ಸರ್ ರಿಜಿಸ್ಟರ್ ಮಾಡ್ತಾರೆ. ಅಂದರೆ ಒಂದು ಸಾಹಿತಿಗಳು ಬರೀತಾರೆ, ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಹಾಗೆ ಯಾವ ಸಿನಿಮಾ ಟೈಟ್ಲು ಯಾವ ಸಿನಿಮಾ ಸ್ಕ್ರಿಪ್ಟ್ಗೋ ಅನ್ನೋದು ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆಯಾಗಿದೆ. ನೋಡಿ, ಯಾರೋ ಸೋಮು ಅವರ ಒಂದು ಕಲ್ಪನೆಯಲ್ಲಿ ಬಂದಂಥ ಟೈಟ್ಲು ಪ್ರೇಮಲೋಕ. ಆ ಟೈಟ್ಲು ಚೆನ್ನಾಗಿದೆ ರಿಜಿಸ್ಟರ್ ಮಾಡಿಸಿ ಅಂತ ಇವ್ರ ಹತ್ರ ಕೇಳಿದಾಗ ಇವ್ರು ಹೇಳಿದ್ದು ಪ್ರೇಮಲೋಕ, ಆದರೆ ಅವ್ರು ಮಾಡಿಸಿದ್ದು ನಾನಿನ್ನ ಪ್ರೀತಿಸುವೆ. ಪ್ರೇಮಲೋಕ ಅನ್ನೋ ಟೈಟ್ಲು ವರವಾಗಿ ನಮ್ಮ ಈಶ್ವರಿ ಸಂಸ್ಥೆಗೆ, ನಮ್ಮ ಈಶ್ವರಿ ಪಿಕ್ಚರ್ಸ್ಗೆ, ನಮ್ಮ ಕ್ರೇಜಿ ಸ್ಟಾರ್ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವ್ರಿಗೆ ಹುಡುಕೊಂಡು ಬಂದಿದ್ದು ಹೀಗೆ. ಸೊ ಇದಾಗಿತ್ತು ಈ ಪ್ರೇಮಲೋಕದ ಟೈಟ್ಲಿನ ಕತೆ. ನಿಮಗೆ ಈ ಕತೆ ಖುಷಿಯಾಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.